ಪರಿಹಾರ ವಿಚಾರದಲ್ಲಿ ಕೇಂದ್ರ ಸುಳ್ಳು ಹೇಳ್ತಾ ಇದೆ. ಕೇಂದ್ರದ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ನಾವು ತಡವಾಗಿ ಅರ್ಜಿ ಸಲ್ಲಿಸಿದೀವಿ ಅನ್ನೋ ವಾದವನ್ನ ಮಂಡಿಸಲಿ. ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬಂದು ಜನರ ದಾರಿ ತಪ್ಪಿಸಿದ್ದಾರೆ. ಬರ ಪರಿಹಾರ ತಡ ಆಗಿದ್ರೆ ಒಪ್ಕೋಬೇಕು ಅಂತ ದಿನೇಶ್ ಗುಂಡೂರಾವ್ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬರ ಪರಿಹಾರದ ವಿಚಾರದಲ್ಲಿ ಕೇಂದ್ರ ಹೇಳ್ತಿರೋದೆಲ್ಲ ಸುಳ್ಳು ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಬಂದ್ರು ಅದಕ್ಕೆ ಲೇಟ್ ಆಯಿತು ಅಂತ ಕೊಡೋದಕ್ಕೆ ಆ ವಾದವನ್ನ ಅಲ್ಲಿ ಮಂಡಿಸಬೇಕು. ಆ ವಾದವನ್ನ ಅಫಿಡೇವಿಟ್ ಮುಖಾಂತರ ಅಮಿತ್ ಶಾ ಅವ್ರ ಹೇಳಿಕೆಯನ್ನು ಮಂಡಿಸಬೇಕು. ರಾಜ್ಯ ಸರ್ಕಾರ ತಡವಾಗಿ ಕೊಟ್ಟರು, ನಮಗೆ ಅದರಿಂದ ತಡೆ ಆಗಿದೆ, ಅದಕ್ಕೆ ನಿಮ್ಗೆ ನಾವು ಈಗ ಕಳಿಸ್ಕೊಡ್ತಾ ಇದ್ದೀವಿ. ಅದರಿಂದ ನೀವು ಈಗ ಅದನ್ನು ತುರ್ತು ಪರಿಸ್ಥಿತಿ ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಆ ಥರ ಒಂದು ಆ ಸನ್ನಿವೇಶವನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಅವರು. ಅದ್ಯಾಕೆ ಹೇಳಲಿಲ್ಲ ಅವರು? ಅಮಿತ್ ಶಾ ಇಲ್ಲಿ ಬಂದು ಭಾಷಣ ಮಾಡಿ ಹೋಗೋದಲ್ಲ, ಸುಪ್ರೀಂ ಕೋರ್ಟಲ್ಲಿ ಅಫಿಡೇವಿಟ್ ಕೊಡಲಿ, ಅವಾಗ ಒಪ್ಕೋಬೋದು. ಸೊ ಅದು ಕೊಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಸೊ ನೇರವಾಗಿ ಅಮಿತ್ ಶಾ ಅವರು ಒಬ್ಬ ಮಹಾ ಸುಳ್ಳುಗಾರ ಅಂತ ಪ್ರೂವ್ ಆಯ್ತು ಈಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.